चामराजनगर जिले के हन्नूर में 3 युवकों की गोली मारकर हुई मौत के मामले में कर्नाटका क्रिश्चियन ऑर्गेनाइजेशन ने मुख्यमंत्री से निष्पक्ष और उच्च स्तरीय जांच की मांग की है। संगठन ने जिला कलेक्टर के माध्यम से मुख्यमंत्री को ज्ञापन सौंपकर घटना में शामिल अधिकारियों के खिलाफ सख्त कानूनी कार्यवाही की मांग की है। संगठन का दावा है कि मृतकों के खिलाफ पहले से पुलिस या वन विभाग में कोई मामला दर्ज नहीं था। परिजनों के अनुसार युवक अपनी गायों की तलाश में जंगल गए थे। संगठन ने वन विभाग के शिकार के दावे पर सवाल उठाते हुए कहा कि घटना को लेकर परिवार और स्थानीय लोगों की जानकारी अलग है। साथ ही एक अन्य युवक ने लापता होने की भी दावा किया गया है। संगठन ने 5 करोड़ मुआवजा परिवार के एक सदस्य को सरकारी नौकरी और मुख्यमंत्री द्वारा पीड़ित परिवार से मुलाकात की मांग की है। संगठन के जिला अध्यक्ष मूसा निर्नाकर समेत अन्य पदाधिकारी इस दौरान मौजूद रहे। कैमरामैन पपुराज का कवरेज केपी न्यूज़ 24/7 को लाइक और सब्सक्राइब जरूर करें। धन्यवाद। इंದು ಕರ್ನಾಟಕ ಕ್ರೈಸ್ತ ಸಂಘಟನೆಯ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಏನದಂದರೆ ಇವತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಒಂದು ಮನವಿ ಮಾಡ್ತೇವೆ। 15th ಆಗಸ್ಟ್ಗೆ ನಡೆದಂಥ ಒಂದು ಘಟನೆ ರಾಮನಗರ ಒಂದು ಜಿಲ್ಲೆಯಲ್ಲಿ ಹನ್ನೂರು ಒಂದು ಊರಿನಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಏನದಂತಂದ್ರೆ ಮೂಗರನ್ನು ಏನದಂದ್ರೆ ಅರಣ್ಯ ಪ್ರದೇಶ ಅಧಿಕಾರಿಗಳು ಏನದಂತಂದ್ರೆ ಅವರನ್ನು ಎನ್ಕೌಂಟರ್ ಮಾಡಿಬಿಡ್ತಾರೆ ಬಿನಾ ವಜಾ ಕಾರಣದಿಂದ। ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಎಲ್ಲೂ ಪ್ರಕಟವಾಗ್ತಾ ಇಲ್ಲ ಅರಣ್ಯ ಅಧಿಕಾರಿ ಯಾರಿದ್ದರು ಮತ್ತು ಗುಂಡು ಹಾರಿಸಿದ್ರು ಯಾರು ಅಂತ ಇಲ್ಲಿವರೆಗೂ ಯಾರು ಯಾವುದೇ ಮಾಧ್ಯಮದಲ್ಲಿ ತೋರಿಸ್ತಾ ಇಲ್ಲ। ಹಾಗಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಇದಕ್ಕೆ ಸೂಕ್ತವಾದ ಒಂದು ಕ್ರಮವನ್ನು ಜರುಗಿಸಿರಿ। SIT ತನಿಖೆಯನ್ನು ರಚನೆ ಮಾಡಿರಿ। ಅಲ್ಲಿ ಮೃತಪಟ್ಟುವಂಥ ಕುಟುಂಬಕ್ಕೆ ಏನದ ಅಂತಂದರೆ 1 ಕೋಟಿ ಏನದ ಅಂತಂದರೆ ಅವರಿಗೆ ಒಂದು ಅನುದಾನವನ್ನು ಕೊಡಿರಿ ಮತ್ತು ಕುಟುಂಬಸ್ಥರಿಗೆ ಒಂದು ಸರ್ಕಾರ ಉದ್ಯೋಗವನ್ನು ಕೊಡಿ ಅಂತಂಥೇಳಿ ನಮ್ಮ ಒಂದು ಮನವಿ ಆಗಿರ್ತದೆ। ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದಂಥ ಈ ಒಂದು ಮನವಿ ಪತ್ರ ನಾವು ಸರ್ಕಾರಕ್ಕೆ DC ಅವ್ರ ಮುಖಾಂತರ ಸಲ್ಲಿಸಲಿ ಬಂದಿದ್ದೀವಿ। ಮೊನ್ನೆ 15ನೇ ತಾರೀಕು 14ನೇ ತಾರೀಕು ಚಾಮರಾಜನಗರ ಹನ್ನೂರು ಗ್ರಾಮದಲ್ಲಿ ಘಟಿಸಿದ ಆ ಘಟನೆ ಕುರಿತು ಸ್ಪಷ್ಟವಾದ ನಾವು ಮಾಹಿತಿ ಕೇಳ್ತಾ ಇದ್ದೀವಿ। ಆ ಜನರ ಮೇಲೆ ವಿನಾಕಾರಣ ಅವ್ರು ಗುಂಡು ಹಾರಿಸಿದ್ದಾರೆ। ಅವರನ್ನು ಒಂದು ರೀತಿ ಅವರು ಏನು ಕಾರ್ಮಿಕರಾಗಿದ್ದಾರೆ, ಅವರು ಕೃಷಿ ಕಾರ್ಮಿಕರಾಗಿದ್ದಾರೆ, ಯಾವುದೇ ಗಮನಿಸದೆ ಅವರಿಗೆ ಅವರನ್ನು ದೊಡ್ಡ ಒಂದು ಆತಂಕವಾದಿ ಇದ್ದಾರೆ ಅಂತ ಹೇಳಿ ಭಾವಿಸಿ ಅಥವಾ ಅರಣ್ಯ ಕಳ್ಳರಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ। ಆದರೆ ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ ಕಿ ಅವರ ದನಗಳು ಕಾಣೆಯಾಗಿವೆ, ಅವರು ಅದನ್ನು ಹುಡುಕ್ಲಿಕ್ಕೆ ಹೋಗಿದ್ದಾರೆ। ಆ ಘಟನೆ ಏನೋ ವಿನಾಕಾರಣ ಇಲ್ಲದೆ ಜರುಗಿದೆ। ಸರ್ಕಾರ ಎಚ್ಚೆತ್ತುಕೊಳ್ಬೇಕು। ಅರಣ್ಯ ಇಲಾಖೆ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಅರಣ್ಯ ಸಚಿವರು ಕೂಡ ಎಚ್ಚೆತ್ತುಕೊಂಡು ತಮ್ಮ ಇಲಾಖೆಯಲ್ಲಿ ಆದಂತಹ ಘಟನೆಗೆ ಸ್ಪಷ್ಟವಾದ ಒಂದು ಸ್ಪಷ್ಟವಾದ ಉತ್ತರ ಕೊಡಬೇಕು।